ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ತುಂಬಾ ಜನರಿಗೆ ನಿನ್ನೆ ಹಣ ಕ್ರೆಡಿಟ್ ಆಗಿದೆ. ತುಂಬಾ ಜನರಿಗೆ ಹಣ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ. ಅಲ್ಲಿ ಕಾರ್ಡನ್ನು ಚೆಕ್ ಮಾಡಿದಾಗ ಎಲ್ಲ ಕೂಡ ಕರೆಕ್ಟ್ ಆಗಿದ್ರು ಕೂಡ ರೈತನ ಖಾತೆಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ. ನೀವು ನಿಮ್ಮ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು? ಹಣ ಯಾವಾಗಿದ್ರು ಬರುತ್ತೆ, ಬಟ್ ನಿಮ್ಮ ಸ್ಟೇಟಸ್ ಈ ರೀತಿ ಇದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾ ಜನ ರೈತರಿಗೆ PM ಕಿಸಾನ್ ಅಲ್ಲಿ ಯಶಸ್ವಿಯಾಗಿ ರಿಜಿಸ್ಟ್ರೇಷನ್ ಆಗಿದ್ರು ಕೂಡ ಆ ರೈತನಿಗೆ ಇನ್ಎಲಿಜಿಬಿಲಿಟಿಯಲ್ಲಿ ಒಳಗಡೆ ತೋರಿಸ್ತಾ ಇದೆ. ಈಗ ಈ ಥರ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ತುಂಬ ರೀಸನ್ಗಳಿಂದಾಗಿ ಅರ್ಜಿಗಳನ್ನ ಸ್ಟಾಪ್ ಮಾಡಿದ್ದಾರೆ. ತುಂಬ ಜನ ರೈತರಿಗೆ ಈ ಸರಿ PM ಕಿಸಾನ್ ಹಣ ಬರಲ್ಲ. ನೀವು ಇದನ್ನ ಫ್ರೂಟ್ಸ್ ವೆಬ್ಸೈಟ್ನಲ್ಲಿ ಸಪ್ರೇಟಾಗಿ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ನೀವು ಮೊದಲಿಗೆ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಫ್ರೂಟ್ಸ್ PM ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ. ನಾನು ಆಸ್ ಇಟ್ ಈಸ್ ಯಾವ ಥರ ತೋರಿಸಿದ್ದೀನಿ ಅದೇ ರೀತಿ ನೀವು ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಫ್ರೂಟ್ಸ್ PM ಕಿಸಾನ್ ಅಂತ ಹೇಳಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ತುಂಬ ಆಪ್ಷನ್ಗಳಿದೆ. ನೀವಿಲ್ಲಿ ಕೇವಲ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಮಾತ್ರ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಆಧಾರ್ ನಂಬರ್ನ ಹಾಕ್ಲಿಕ್ಕೆ ಹೇಳುತ್ತೆ. ನಿಮ್ಮ ಆಧಾರ್ ನಂಬರ್ ಅಂದರೆ ಯಾವ ರೈತಂದು ರಿಜಿಸ್ಟರ್ ಮಾಡಿದ್ದೀರಿ ಆ ರೈತನ ಆಧಾರ್ ನಂಬರ್ ಹಾಕಿ ಸರ್ಚ್ ಅಂತ ಮಾಡ್ತು ಅಂದರೆ ಅಲ್ಲಿ ನಿಮಗೆ 2 ನಂಬರ್ಗಳು ಶೋ ಆಗುತ್ತೆ. ಅಲ್ಲಿ ನೀವು PMKID ಅನ್ನೋದನ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ PMKID ನ ಕಾಪಿ ಮಾಡ್ಕೋತಾ ಇದ್ದೀನಿ. ಮತ್ತೆ ನಾನು ಹಿಂದಿನ ಒಂದು ಆಪ್ಷನ್ ಇದೆ ಮತ್ತೆ ಸ್ಥಿತಿ ಪರಿಶೀಲಿಸಿ ಅಂತ ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು PMKID ನಂಬರ್ ಹಾಕ್ತೀರಾ ಇಲ್ಲ GY ರಿಜಿಸ್ಟ್ರೇಷನ್ ನಂಬರ್ ಹಾಕ್ತೀರಾ ಅಂತ ನೀವು ಇಲ್ಲಿ PMKID ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ನಿಮ್ಮ PMKID ನಂಬರ್ನ ಅಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ಕೆಳಗಡೆಯಲ್ಲಿ ಸರ್ಚ್ ಅಥವಾ ಹುಡುಕಿ ಅಂತ ಮಾಡಬೇಕಾಗುತ್ತೆ. ತದನಂತರ ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಈ ರೀತಿ ಫೆಚ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು PMKID ನಂಬರು, ಹಾಗೆ GY ರಿಜಿಸ್ಟ್ರೇಷನ್ ನಂಬರು, ಹಾಗೇನೆ ಆ ರೈತನ ಹೆಸರು, ಅರ್ಜಿಯ ಸ್ಥಿತಿ ಅಪ್ರೂವ್ಡು, ಹಾಗೇನೆ XML ರಚಿಸಿದ ದಿನಾಂಕ ಎಸ್ ಅಂತ ಇರುತ್ತೆ. ಹಾಗೇನೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಇನ್ಎಲಿಜಿಬಿಲಿಟಿ ಇಲ್ಲಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ನೋಡಿ. ಒಂದೇ ಕುಟುಂಬದ ಸದಸ್ಯರೆಂದು ಈ ಅರ್ಜಿಯನ್ನು ತಡೆ ಹಿಡಿಯಲಾಗಿದೆ ಅಂತ ಹೇಳಿ ಈ ರೀತಿ ತುಂಬಾ ಜನ ರೈತರುಗಳಿಗೆ ಒಂದೇ ಕುಟುಂಬದ 2 ಜನಕ್ಕೆ PM ಕಿಸಾನ್ ಹಣ ಬರ್ತಾ ಇದ್ರೆ ಅದರಲ್ಲಿ ಒಬ್ಬರನ್ನ ಸ್ಟಾಪ್ ಮಾಡಿರ್ತಾರೆ. ನಿಮ್ದು ಸ್ಟೇಟಸ್ ಈ ರೀತಿ ತೋರಿಸ್ತಾ ಇದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಬ್ಬ ರೈತನ ಚೆಕ್ ಮಾಡೋದಾಯ್ತು ಅಂದ್ರೆ ನೀವಿಲ್ಲಿ ನೋಡ್ತಾ ಇರ್ಬೋದು ರೈತಂದು PMKID ಮತ್ತೆ ಸ್ಟೇಟಸ್ ಕೂಡ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ಹಾಗೆ ಘೋಷಿಸಿದ ದಿನಾಂಕ ಎಲ್ಲ ತೋರಿಸ್ತಾ ಇದೆ. ಆದರೆ ಬಟ್ ಇಲ್ಲಿ XML ರಚನೆ ನೋ ಅಂತ ತೋರಿಸ್ತಾ ಇದೆ. ಈ ರೈತನಿಗೆ ಇನ್ನೂ ಕೂಡ XML ರಚನೆ ಆಗಿಲ್ಲ. ಕಾರಣ ಬಂದು ಅಲ್ಲಿ 1/1/2019 ನಂತರ ಸ್ವಾಧೀನಗೊಂಡಿರುವ ಆಸ್ತಿಗಳು ಅಂದರೆ PM ಕಿಸಾನ್ಗೆ ಅರ್ಜಿ ಯಾವಾಗ ಸ್ಟಾರ್ಟ್ ಆಯಿತು ಆ ದಿವಸದ ಒಳಗೆ ಈ ಅರ್ಜಿ ಬಂತು ಅಂದರೆ ಆ ರೈತನ ಸ್ಟಾಪ್ ಮಾಡಿರ್ತಾರೆ. ಅದಕ್ಕಿಂತ ಮೊದಲೇ ಆ ರೈತನಲ್ಲಿ RTC ಇರಬೇಕಾಗ್ತದೆ. ಅಂಥ ರೈತರಿಗೆ PM ಕಿಸಾನ್ ಹಣ ಬರುತ್ತೆ. ಒಂದು ವೇಳೆ ನಿಮ್ಮ RTC ನಿಮಗೆ ಈ ಸ್ಕೀಮ್ ಸ್ಟಾರ್ಟ್ ಆದ ನಂತರ ನಿಮ್ಮ ಹೆಸರು ಖಾತೆ ಬಂದಿದ್ದು ಅಂಥ ರೈತರುಗಳು PM ಕಿಸಾನ್ಗೆ ರಿಜಿಸ್ಟ್ರೇಷನ್ ಮಾಡಿದರೆ ಕೇವಲ ಪೌತಿ ಖಾತೆ ಅಂದರೆ ತಂದೆಗಳು ತಾಯಿಗಳು ತೀರ್ಕೊಂಡು ಅವರ ಹೆಸರಿಂದ ನಿಮ್ಮ ಹೆಸರಿಗೆ ಖಾತೆ ಚೇಂಜ್ ಆಗಿದ್ರೆ ಅಂಥ ರೈತರುಗಳಿಗೆ ಎಲಿಜಿಬಿಲಿಟಿ ಬರುತ್ತೆ. ಒಂದು ವೇಳೆ ವಿಭಾಗ ಪತ್ರ ಮತ್ತು ವ್ಯವಸ್ಥಾ ಪತ್ರ ಮತ್ತು ಇನ್ನಿತರ ಕ್ರಯ ಈ ಥರ ತೊಗೊಂಡಿದ್ರೆ ನಿಮಗೆ ಆ ರೈತನಿಗೆ PM ಕಿಸಾನ್ ಹಣಕ್ಕೆ ನೋಂದಣಿ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಅಂತ ಒಂದ್ಸರಿ ಹೇಳಿದ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ತುಂಬ ಜನ ರೈತರಿಗೆ DBT ಮುಖಾಂತರ ಹಣ ಆಗ್ತಾ ಇರೋದ್ರಿಂದ ಸ್ವಲ್ಪ ಸಮಯ ಆಗುತ್ತೆ, ನೀವು ಕಾದು ನೋಡಬೇಕಾಗ್ತದೆ. ಇನ್ನು 1 or 2 ಡೇಸ್ ತನಕನೂ ಕೂಡ ನಿಮಗೆ PM ಕಿಸಾನ್ ಹಣ ಬರೋ ಸಾಧ್ಯತೆ ಇದೆ. ಅದರಿಂದ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಈ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇದಾಗಿತ್ತು ಮಾಹಿತಿ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು.